स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। ಜೈ ಶ್ರೀರಾಮ್. ಎಲ್ಲ ಹಿಂದೂ ಬಾಂಧವರಿಗೆ ನಮಸ್ಕಾರಗಳನ್ನು ಹೇಳ್ತಾ, ನಾಳೆ ಬರುವಂತ 29/3/2026ರಂದು 10ನೇ ವರ್ಷದ ರಾಮನವಮಿ ಉತ್ಸವ ಏನು ಶೋಭಾಯಾತ್ರೆ ಇರ್ತದೆ. ಅದು 4 ಗಂಟೆಗೆ ಸರಿಯಾಗಿ ರಾಮ ಮಂದಿರದಿಂದ ಪ್ರಾರಂಭವಾಗಿ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ವೃತ್ತ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಸರ್ಕಲ್ ಅಲ್ಲಿಂದ ಅಲ್ಲಿ ಮುಂದ ಜ್ವರಾಪುರಪೇಟೆ ಅಂಬಾಭವಾನಿ ದೇವಸ್ಥಾನವರೆಗೆ ಮುಕ್ತಾಯವಾಗ್ತದೆ. ಆದ ಕಾರಣ ಎಲ್ಲಾ ಹಿಂದೂ ಬಾಂಧವರು, ಎಲ್ಲಾ ತಾಯಂದ್ರು, ಎಲ್ಲಾ ಯುವಕರು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಈ ಬಾರಿ 10ನೇ ವರ್ಷ ಇರೋದ್ರಿಂದ ಬಹಳ ವಿಶೇಷ ಒಂದು ಎಲ್ಲಾ ತಾಯಂದ್ರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಎಲ್ಲರೂ ಒಂದು ಕೇಸರಿ ಸೀರೆ ಉಟ್ಕೊಂಡ್ ಬಂದ್ರೆ ಒಳ್ಳೇದಾಗತ್ತೆ. ಅದ ಯಾಕಂದ್ರೆ ಬಹಳ ಈ ಸರ ಒಂದು ವಿಶೇಷ ಕಾರ್ಯಕ್ರಮದ 10ನೇ ವರ್ಷ ಇರೋದ್ರಿಂದ ಇವತ್ತು ದೀಕ್ಷಾ ಬಿಸಿ ಅವರ ಒಂದು ಭರತನಾಟ್ಯಂ ಕಾರ್ಯಕ್ರಮ ಇರ್ಬೋದು, ಮತ್ತ ಒಂದು ವಾರ್ಕರಿ ಅಂದ್ರೆ ಈ ಏನ ಪಂಡ್ರಾಪುರ ವಿಠಲನ ಭಕ್ತರು ಇರ್ತಾರ ಅವ್ರದೊಂದು ಇರ್ಬೋದು. ಸಾಕಷ್ಟು ತಾಯಂದ್ರು ಕೋಲಾಟ ಕೂಡ ಮಾಡ್ತಾರ, ಹಲಗೆ ಮೇಳ ಇರ್ತದ. ಇವತ್ತ ರಾಮನ ಭಕ್ತಿ ಗೀತೆ ಹಚ್ಕೊಂಡು ಸಾಕಷ್ಟು ಯುವಕರು ಅದರಲ್ಲಿ ಭಾಗವಹಿಸ್ತಾರ. ಅದಕ್ಕ ಇವತ್ತಾದ್ರೂ ಯಾವತ್ತಿಗೂ ನನ್ನ ಜೊತೆ ಏನ್ ಈ ಹಿಂದೂ ಸಂಘಟನೆಯಲ್ಲಿ ತೊಡಗಿದಾಗ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಗೆಳೆಯರು, ಅವ್ರು ಇದ್ರು, ಅವ್ರ ಮಕ್ಕಳು ಕೂಡ ಈಗ ಅದರಲ್ಲಿ ಅವ್ರ ಫ್ಯಾಮಿಲಿ ಕೂಡ ಭಾಗವಹಿಸ್ತದೆ. ಎಲ್ಲಾ ಸಾಕಷ್ಟು ಜನ ಇವತ್ತು ಬಹಳಷ್ಟು ನಿರೀಕ್ಷೆ ಇಟ್ಟಾರ. ಯಾಕಂದ್ರೆ ಏನೋ ಒಂದು ಮಾಡ್ತಾರಪ್ಪ ಇವ್ರು ಅಂತಂದು. ಬರೀ ರಾಮನವಮಿ ಉತ್ಸವಕ್ಕಷ್ಟೇ ಸೀಮಿತ ಅಲ್ಲ, ಈ ಪ್ರತಿಯೊಂದು ಜನರಿಗೆ ಸ್ಪಂದನೆ ಮಾಡುವುದೊಂದು ಒಂದು ಸ್ಪಂದನೆ ಮಾಡುವುದು, ಪ್ರತಿಯೊಂದು ಜನರಿಗೆ ಸ್ಪಂದನೆ ಮಾಡುವ ಮೂಲಕ ಇವತ್ತು ರಾಮ ನವಮಿ ಉತ್ಸವ ಒಂದು ಸುದ್ದಿಯಲ್ಲಿದೆ. ಇವತ್ತು ನನ್ನ ಜೊತೆ ಅವಾಗ ನನ್ನ ಜೊತೆ ಕಾರ್ಯಕರ್ತರಿದ್ರು, ಅವ್ರ ಮಕ್ಕಳು ಕೂಡ ನನ್ನ ಜೊತೆ ಈಗ ಬರ್ತಾ ಇದ್ದಾರೆ. ಹೊಸ ಇವತ್ತಿಗೆ ನಾವು ಅದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಸಿನಿಮೆಟಿಕ್ ವಿಡಿಯೋ ಒಂದು ಮಾಡಿದ್ದೀವಿ. ಸಿನಿಮೆಟಿಕ್ ವಿಡಿಯೋ ಯಾರ ಈ ಮಾಡ್ತಾರ ಸ್ಪರ್ಧೆ ಇಟ್ಟಿದ್ದೀವಿ. ಅದ್ರಾಗ 11,111 ರೂಪಾಯಿ ಒಂದು ಪ್ರಥಮ ಬಹುಮಾನ, ಎರಡನೇ ಬಹುಮಾನ 5,555 ರೂಪಾಯಿ, ಹಂಗೆ ಎರಡನೇ ದ್ವಿತೀಯ ಬಹುಮಾನ. ಯಾರು ಅವ್ರಿಗೊಂದು ಟೈಮ್ ಇದು ಅದು ಒಂದು ಅದ್ರದ್ದೊಂದು ಏನೋ ಒಂದು ಮೆನ್ಷನ್ ಅಂದ್ರ ಕಂಡೀಷನ್ಸ್ ಅದಾವ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅದಾವ. ಅವು ಆ ಪ್ರಕಾರ ಅವರು ಎಲ್ಲ ಅದ್ರಾಗ ಭಾಗವಹಿಸ್ಬೇಕು. ಅದ್ರಾಗ ಪ್ರತಿಯೋಗಿತಾನೂ ಐತಿ. ಇವತ್ತು ಯಾರ್ಯಾರು, ಯಾಕಂದ್ರೆ ಇವತ್ತು ಒಳ್ಳೆ ಹುಡುಗರು ಅವ್ರವ್ರ ಕಲಾ ಪ್ರದರ್ಶನ ಮಾಡ್ತಿರ್ತಾರ, ಅವರಿಗೂ ಕೂಡ ನಾವು ಬಿಟ್ಟಿಲ್ಲ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾವು ಒಂದು ಹೊಸ ಸಿನಿಮೆಟಿಕ್ ವಿಡಿಯೋ, ಯಾರು ಇಂತಿಷ್ಟ ಟೈಮ್ ಒಳಗ ಈ ಮೆರವಣಿಗೆ ಮುಗಿದ ಒಂದು ಅದು ಟೈಮ್ ಬಾಂಡ್ ಏನ್ ಕೊಟ್ಟಿದ್ದಾರೆ ಅವ್ರು ನಮ್ಮ ಯುವಕರು, ಆ ಟೈಮ್ ಬಾಂಡ್ ಒಳಗೆ ಯಾರ್ದ ವಿಡಿಯೋ ಇದು ಆಗಿರ್ತದ ಅಂದ್ರ ಒಳ್ಳೇದ್ ಆಗಿರ್ತದ, ಯಾರ್ದು ಹೆಚ್ಚು ಓಡಿರ್ತದ. ಇವತ್ತ ಫೇಕ್ ಲೈಕ್ಸ್ ಮತ್ತ ಪಬ್ಲಿಸಿಟಿ ಇರ್ಲಾರ್ದೆ ಒರಿಜಿನಾಲಿಟಿ ಯಾರ್ದು ವ್ಯೂ ಹೆಚ್ಚಿಗೆ ಆಗಿರ್ತಾವ ಅವರಿಗೆ ಒಂದು ಪ್ರತಿಯೋಗಿ ಬಹುಮಾನ ಕೂಡ ಘೋಷಣೆ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಒಂದು ಒಳ್ಳೆ ಕಾರ್ಯಕ್ರಮ ಇರ್ಬೋದು. ಬರೀ ಮೆರವಣಿಗೆ ಅಂದ್ರೆ ಈ ತರಾನು ಇರ್ತದಪ್ಪ ಮೆರವಣಿಗೆ ಅನ್ನೋದೊಂದು ತೋರಿಸ್ಕೊಡಕ ಈ ಒಂದು ನಾಳೆ 29 ಅಂದ್ರೆ ನಾಳೆನೆ ರವಿವಾರ ದಿವಸ 4 ಗಂಟೆಗೆ, ಯಾಕಂದ್ರೆ ಎಲ್ಲರೂ ಖುಲ್ಲಾ ಇರ್ತಾರ, ಪ್ರತಿಯೊಬ್ರು ಯಾರು ಮನ್ಯಾಗ ಕುಂದಿರ್ಲಾರ್ದೆ ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ನನ್ನ ವಿನಂತಿ ಇದೆ. ಈ ನೋಡ್ರಿ, ಸಾವಿರಾರು ಜನ ಸೇರ್ತಾರೆ, ಅಷ್ಟು ಇಷ್ಟು ಜನ ಅಂತಲ್ಲ, ಸಾವಿರಾರು ಜನ ಅದರಲ್ಲಿ ಸೇರೋ ನಿರೀಕ್ಷೆ ಐತಿ. ಯಾಕಂದ್ರೆ ಈಗಿಂದಲ್ಲ, ನನ್ನ ಮ್ಯಾಗ ವಿಶ್ವಾಸ ಇಟ್ಕೊಂಡು ಇವತ್ತು ಹಿಂದೂ ಸಂಘಟನೆಗಳಿಂದ ಬಂದಂತ ಎಲ್ಲಾ ಸಾಕಷ್ಟು ಹಿರಿಯ ನಾಯಕರು ಬರ್ತಾರ, ಇವತ್ತು ರಾಜಕಾರಣಿಗಳು ಬರ್ತಾರ. ಇವತ್ತೇನ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇರ್ಲಿ, ನಮ್ಮ ರಾಮ ಎಲ್ಲರಿಗೂ ಒಂದೇ, ಅವ್ರೆಲ್ಲರೂ ಕೂಡ ಬರ್ಬೇಕಂತ ನಿರೀಕ್ಷೆ ಐತಿ. ಅವೆಲ್ಲಾ ನಾವು ಹಿರಿಯರಿಗೆ ಹೇಳಿವು, MP ಹೇಳಿವು, MLC ಗಳು ಹೇಳಿವು, ಎಲ್ಲರೂ ಸಾಕಷ್ಟು ಜನ ಬಂದು ಭಾಗವಹಿಸ್ತಾರ. 4:30 ಗಂಟೆಗೆ ಕರೆಕ್ಟ್, 4ರಿಂದ 4:30 ಗಂಟೆಗೆ ಪ್ರಾರಂಭವಾಗ್ತದೆ. ಮತ್ತೆ 8:08ವರೆಗೆ ಮುಕ್ತಾಯಗೊಳ್ತದೆ. ನಮ್ದು ಶೋಭಾಯಾತ್ರೆ ಏನದಲ್ಲ ಬಹಳ ಜಗುದಿರುದಿಲ್ಲ, 8-10 ತಾಸ ಮೆರವಣಿಗೆ ಇರ್ತದ. ಮತ್ತೆ ದಯವಿಟ್ಟು ಯಾರು ಅದರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ, ಮದ್ಯಪಾನ ಮಾಡಿ ಅದು ಯಾರು ಬರಬಾರ್ದು. ಯಾಕಂದ್ರೆ ಎಲ್ಲ ತಾಯಂದಿರು ಇರುವುದರಲ್ಲಿ ಎಲ್ಲ ನಾನು ಯುವಕರಿಗೆ ವಿನಂತಿ ಮಾಡ್ಕೋತೀನಿ, ಯಾರಿಗೂ ಮದ್ಯಪಾನ ಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಕ್ ಅವಕಾಶ ಇರುವುದಿಲ್ಲ. ನಮ್ದು ರಾಮ ಮಂದಿರದಿಂದ ಪ್ರಾರಂಭವಾಗಿ
ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ವೃತ್ತದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತ, ಅಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರ್ತದೆ. ಅಲ್ಲಿ ಅನ್ನ ಸಂತರ್ಪಣೆ ಆದ ತಕ್ಷಣ ಮತ್ತೆ ಮುಂದೆ ನಮ್ಮ ಜೋರಾಪುರಪೇಟೆ ಅಂಬಾಭವಾನಿ ದೇವಸ್ಥಾನಕ್ಕೆ ಮುಕ್ತಾಯ. ಬಿಜಾಪುರ ವರಿಷ್ಠಾಧಿಕಾರಿಗಳಿಗೆ ಏನಿರುತ್ತೆ ಅಷ್ಟೊಂದು ಜನ ಕೂಡಿರ್ತಾರೆ. ಅವರೆಲ್ಲ ಸೂಕ್ತ ಬಂದೋಬಸ್ತ್ ನೀಡ್ತಾರ. ಇವತ್ತು ಸ್ಪೆಷಲಿ ನಾನು ಬಿಜಾಪುರ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರ ಇವತ್ತು 2 ದಿವಸ ಅವ್ರಿಗೆ ಕಾರ್ಯಾಗಾರ ಇದ್ರು ಕೂಡ ಅವರು ನಮಗ ಒಂದು ಪರವಾನಗಿ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮದೇ ಸ್ವಯಂ ಸೇವಕರ ಕಾರ್ಯಕರ್ತರೇ ಒಂದ್ 500 ಜನ ಇರ್ತಾರೆ. ಅವ್ರು ಯಾರು ಏನು ತೊಂದರೆ ಆಗ್ಲಾರ್ದಂಗ ಏನ್ ಆ ವಿಶ್ವಾಸ ಇಟ್ಟು ನಮಗ ಅವ್ರೊಂದು ಪರವಾನಗಿ ಕೊಟ್ಟಾರ. ಆ ವಿಶ್ವಾಸವನ್ನು ನಾವು ನಂಬಿಕೆಯನ್ನು ಕಾಪಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಇಂಥ ಪರಿಸ್ಥಿತಿ ಒಳಗೂ ಕೂಡ ಅವ್ರು ನಮಗ ಒಂದು ಆಸ್ಪದ ಕೊಟ್ಟಿದ್ದಾರೆ. ಬಹಳಷ್ಟು ಜನ ಸೇರ್ತಾರ ನಿರೀಕ್ಷೆ ಅದಂತ ಕಂಟ್ರೋಲ್ ಮಾಡೋ ಶಕ್ತಿನೂ ನಮ್ಮಲ್ಲಿ ಇದ್ದ ಏನ್ ಹತ್ರ ಸೇರಿಸ್ತೀವಿ ನಾವು. ಪ್ರತಿ ವರ್ಷನೂ ಇಷ್ಟು ಜನ ಸೇರ್ತಾರೆ, ಪ್ರತಿ ವರ್ಷನೂ ಅದನ್ನ ನೀಗಿಸುವಂತ ಶಕ್ತಿ ಇದ್ದಲ್ಲಿಗೆ ನಾವು ಸೇರಿಸ್ತೀವಿ.